ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವು ಮಕ್ಕಳು ಹಾಸಿಗೆನಲ್ಲಿ ಮೂತ್ರ ಮಾಡ್ಕೊಳ್ತಾರೆ ಅಥವಾ ಪದೇ 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 ಮೂತ್ರಕ್ಕೆ ಹೋಗ್ತಾ ಇರ್ತಾರೆ. ಹಾಸಿಗೆನಲ್ಲಿ ಮೂತ್ರ ಮಾಡ್ಕೊಳ್ಳೋದಕ್ಕೆ ದೇಹ ಹೀಟ್ ಆಗಿದ್ರೂ ಕೂಡ ಹಾಸಿಗೆನಲ್ಲಿ ಮೂತ್ರ ಮಾಡ್ಕೊಳ್ತಾರೆ. ದೇಹ ಕೋಲ್ಡ್ ಆಗಿದ್ರು ಕೂಡ, ಚಳಿ ಜಾಸ್ತಿ ಇದ್ದವಗಳು ಕೂಡ ಹಾಸಿಗೆನಲ್ಲಿ ಮೂತ್ರ ಮಾಡ್ಕೊಳ್ತಾರೆ. ದೇಹ ಹೀಟ್ ಆಗಿದೆ ಅಥವಾ ದೇಹ ಕೋಲ್ಡ್ ಆಗಿದೆ ಅಂತ ಹೇಗ್ ನೋಡ್ಬೇಕು ಅಂದ್ರೆ, ಅಂಗೈಯನ್ನ ಮುಟ್ ನೋಡಿ, ಅಂಗಾಲನ್ನ ಮುಟ್ ನೋಡ್ಬೇಕು. ಅಂಗಾಲ್ ತಣ್ಣಗಿತ್ತು ಅಂತಿದ್ರೆ ದೇಹ ಕೋಲ್ಡ್ ಆಗಿದೆ ಅಂತ. ಅಂಗೈ ಅಂಗಾಲು ಬೆಚ್ಚಗಿತ್ತು ಅಂತಂದ್ರೆ ದೇಹ ಹೀಟ್ ಆಗಿದೆ ಅಂತ ಅರ್ಥ. ದೇಹ ಹೀಟ್ ಆದಾಗ ನೀವು ಈ ಕೈನಲ್ಲಿ ಬರ್ತಕ್ಕಂಥ ಪಾಯಿಂಟ್ LU9 ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ಇದು ಒಂದು ದಿನ ಪ್ರೆಸ್ ಮಾಡಿ, ಮತ್ತೆ ಒಂದು ವಾರ ಬಿಟ್ಟು ಇನ್ನೊಂದು ದಿವಸ ಪ್ರೆಸ್ ಮಾಡಿ, ಮತ್ತೆ 2 ವಾರ ಬಿಟ್ಟು ಇನ್ನೊಂದ್ಸಲ ಪ್ರೆಸ್ ಮಾಡಿ. ಹೀಗೆ ಪ್ರೆಸ್ ಮಾಡೋದ್ರಿಂದ ನಿಧಾನಕ್ಕೆ ಅವರಿಗೆ ಹಾಸಿಗೆನಲ್ಲಿ ಮೂತ್ರ ಮಾಡೋದು ನಿಲ್ಲುತ್ತೆ. ಯಾವಾಗ ಅವ್ರ ದೇಹ ಹೀಟ್ ಆಗಿದ್ದಾಗ. ಇದು ಕೋಲ್ಡ್ ಮಾಡ್ತಕ್ಕಂಥ ಪಾಯಿಂಟ್, ದೇಹವನ್ನು ಕೋಲ್ಡ್ ಮಾಡ್ತಕ್ಕಂಥ ಪಾಯಿಂಟ್ ಇದು. ದೇಹ ಹೀಟ್ ಆಗಿದ್ದಾಗ ಹಾಸಿಗೆನಲ್ಲಿ ಮೂತ್ರ ಮಾಡ್ತಾರೆ ಮಕ್ಕಳು ಅಂತಂದ್ರೆ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು. ದೇಹ ಕೋಲ್ಡ್ ಆಗಿತ್ತು ಅಂದ್ರೆ ಅಂಗೈ ಎಲ್ಲ ತಣ್ಣಗಿತ್ತು, ಹಾಗೆ ಆಗಿದ್ದಾಗ ಕಾಲ್ನಲ್ಲಿ ಬರ್ತಕ್ಕಂಥ ಈ LU ಲಿವರ್ 3 ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು. ನೋಡಿ, ಲಿವರ್ 3 ಪಾಯಿಂಟ್ ಅಂತ ಬರುತ್ತೆ. ಈ ಎರಡು ಕಾಲಿನ ಹೆಬ್ಬೆರಳು ಮತ್ತು ಅದ್ರ ಪಕ್ಕದ ಬೆರಳಿಂದ ಮೇಲ್ಗಡೆ ಹೋದ್ರೆ ಇಲ್ಲಿ ಲಿವರ್ 3 ಪಾಯಿಂಟ್ ಬರುತ್ತೆ. ಆ ಲಿವರ್ 3 ಪಾಯಿಂಟ್ ಅನ್ನು ಇದೇ ತರ ಒಂದೇ, ಇದು ತುಂಬಾ ಹೀಟ್ ಅನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ನೀವು ಒಂದು ದಿವಸ ಪ್ರೆಸ್ ಮಾಡಿ, 20 ಸಲ ಪ್ರೆಸ್ ಮಾಡಿ. 2 ಕಾಲಲ್ಲೂ ಪ್ರೆಸ್ ಮಾಡ್ಬೋದು. 20 ಸಲ ಪ್ರೆಸ್ ಮಾಡಿ, ಒಂದು ದಿನ ಪ್ರೆಸ್ ಮಾಡಿ, ಮತ್ತೆ ಒಂದು ವಾರ ಬಿಟ್ಟು ಇನ್ನೊಂದ್ಸಲ ಪ್ರೆಸ್ ಮಾಡಿ. ಮತ್ತೆ ಇನ್ನು ಮಾಡ್ತಾ ಇದ್ದಾರೆ, ಸ್ವಲ್ಪ ಇದೆ ಅಂತಂದ್ರೆ ಇನ್ನೊಂದು ವಾರ ಬಿಟ್ಟ ಮೇಲೆ ಇನ್ನೊಂದ್ಸಲ ಪ್ರೆಸ್ ಮಾಡಿ. ಯಾಕೆಂದ್ರೆ ತುಂಬಾ ಹೀಟ್ ಅನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪಾಯಿಂಟ್ ಇದು. ಪದೇ ಪದೇ ಮಾಡಕ್ ಹೋಗ್ಬೇಡಿ. ಈಗ ನೀವು ಇಷ್ಟು ಮಾಡಿದ್ರೆ ಸಾಕು, ಮಕ್ಕಳು ಹಾಸಿಗೆನಲ್ಲಿ ಮೂತ್ರ ಮಾಡೋದನ್ನ ನಿಲ್ಲಿಸ್ತಾರೆ. ಕೆಲವು ದೊಡ್ಡವರು ಅಷ್ಟೇ ತುಂಬಾ ಪದೇ ಪದೇ ಮೂತ್ರಕ್ಕೆ ಹೋಗ್ತಾ ಇರ್ತಾರೆ, ಅವರಿಗೂ ಕೂಡ ಇದನ್ನ ಉಪಯೋಗಿಸ್ಬೋದು. ಹೀಟ್ ಆಗಿರುವಾಗ ದೇಹವನ್ನ ಕೋಲ್ಡ್ ಮಾಡ್ಬೇಕು. ಹೀಟ್ ಆಗಿರುವಾಗ್ಲೂ ಕೂಡ ಪದೇ ಪದೇ ಮೂತ್ರಕ್ಕೆ ಹೋಗ್ತಾರೆ. ದೇಹ ಕೋಲ್ಡ್ ಆಗಿರುವಾಗಲೂ ಕೂಡ ಪದೇ ಪದೇ ಮೂತ್ರಕ್ಕೆ ಹೋಗ್ತಾರೆ. ದೇಹ ಹೀಟ್ ಆಗಿರುವಾಗ ದೇಹವನ್ನ ಕೋಲ್ಡ್ ಮಾಡ್ಬೇಕು, ಅದಕ್ಕೆ ಈ ಪಾಯಿಂಟ್ ಪ್ರೆಸ್ ಮಾಡ್ಬೇಕು. ದೇಹ ಕೋಲ್ಡ್ ಆಗಿರುವಾಗ ಹೀಟ್ ಮಾಡ್ಬೇಕು ದೇಹವನ್ನ, ಆಗ ಕಾಲ್ನಲ್ಲಿ ಬರ್ತಕ್ಕಂಥ ಲಿವರ್ 3 ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ಹಾಸಿಗೆನಲ್ಲಿ ಮೂತ್ರ ಮಾಡೋದನ್ನ ನಿಲ್ಲಿಸ್ತಾರೆ ಮಕ್ಕಳು. ಇದನ್ನ ನೀವು ಅಳವಡಿಸ್ಕೊಂಡು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಕಮೆಂಟ್ಸ್ ಮೂಲಕ, ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ನಮಸ್ಕಾರ.